ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಗಂಧಮಾದನದಲ್ಲಿ ಗಾಯತ್ರಿ ಸರಸ್ವತಿಯರ ಸನ್ನಿಧಾನ ಕಥನವೆಂಬ 40ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ಮುನಿಗಳೇ, ಬಳಿಕ ಪ್ರಪಂಚವನ್ನು ಪವಿತ್ರಗೊಳಿಸುವುದು, ಮೋಕ್ಷಪ್ರದವಾದುದು, ಕೇಳುವವರ ಮತ್ತು ಓದುವವರ ಪಾಪವನ್ನು ನೀಗಿಸುವುದು, ಅತ್ಯಂತ ಪುಣ್ಯವನ್ನೀಯುವುದು, ನರಕ ದುಃಖವನ್ನು ಪರಿಹರಿಸುವುದೂ ಆಗಿರುವ ಗಾಯತ್ರಿ ಸರಸ್ವತಿ ತೀರ್ಥಗಳ ಮಹಾತ್ಮೆಯನ್ನು ಹೇಳುವೆನು. ಈ ಗಾಯತ್ರಿ ಸರಸ್ವತಿ ತೀರ್ಥಗಳಲ್ಲಿ ಮಿಂದ ಮಾನವರು ನಿಶ್ಚಯವಾಗಿಯೂ ಮರಳಿ ಗರ್ಭದಲ್ಲಿ ವಾಸಿಸದೆ ಮೋಕ್ಷವನ್ನೈದುವರು. ಗಂಧಮಾದನ ಶೈಲದಲ್ಲಿ ಬ್ರಹ್ಮನ ರಾಣಿಯರಾದ ಗಾಯತ್ರಿ ಸರಸ್ವತಿಯರ ಸನ್ನಿಧಾನದಿಂದ ಈ ತೀರ್ಥಕ್ಕೆ ಗಾಯತ್ರಿ ಸರಸ್ವತಿ ಎಂದು ಹೆಸರಾಗಿರುವುದು. ಋಷಿಗಳು ಹೇಳುತ್ತಾರೆ, ಎಲೈ ಸೂತನೆ, ಗಂಧಮಾದನ ಪರ್ವತದಲ್ಲಿ ಗಾಯತ್ರಿ ಸರಸ್ವತಿಯರ ಸನ್ನಿಧಾನವು ಏತಕ್ಕಾಯಿತು? ಅದನ್ನು ನಮಗೆ ಹೇಳು. ಸೂತನು ಹೇಳುತ್ತಾನೆ, ಅಯ್ಯ ಬ್ರಾಹ್ಮಣರೇ, ಹಿಂದೆ ಬ್ರಹ್ಮನು ಮೋಹಗೊಂಡು ಕಾಮುಕನಾಗಿ ತನ್ನ ಮಗಳಾದ ಸರಸ್ವತಿಸಿದನು. ಅನಂತರ ಮಗಳಾದ ಸರಸ್ವತಿಯು ತನ್ನಲ್ಲಿ ತಂದೆಯು ಕಾಮುಕನಾದುದನ್ನು ನೋಡಿ ನಾಚಿಕೆಗೊಂಡು ಮೃಗರೂಪವನ್ನು ಧರಿಸಿದಳು. ಬ್ರಹ್ಮನು ಜಿಂಕೆಯ ರೂಪವನ್ನು ತಾಳಿ ಅವಳೊಡನೆ ರಮಿಸ ಬಯಸಿ ಮೃಗರೂಪ ಧಾರಣೆಯಾದ ಮಗಳನ್ನು ಅನುಸರಿಸಿದನು. ಮಗಳ ಸಂಘದಲ್ಲಿ ಪ್ರೀತಿಯುಳ್ಳ ಆ ಬ್ರಹ್ಮನನ್ನು ಕಂಡು ದೇವತೆಗಳೆಲ್ಲ ಬ್ರಹ್ಮನು ದುಷ್ಕಾರ್ಯವನ್ನೆಸಗುವನೆಂದು ಅವನನ್ನು ನಿಂದಿಸುತ್ತಿದ್ದರು. ನಿಷಿದ್ಧ ಕಾರ್ಯದಲ್ಲಿ ಆಸಕ್ತಿಯುಳ್ಳ ಬ್ರಹ್ಮನನ್ನು ಕಂಡು ಹರನು ಬೇಡನಾಗಿ ಪಿನಾಕವೆಂಬ ಬಿಲ್ಲನ್ನು ತೆಗೆದುಕೊಂಡು ಬಾಣವನ್ನು ಜೋಡಿಸಿ ಅದನ್ನು ಕಿವಿಯವರೆಗೆ ಸೆಳೆದು ಬ್ರಹ್ಮನನ್ನು ಹೊಡೆದನು. ಬ್ರಹ್ಮನು ಶಿವನ ಬಾಣದಿಂದ ತಾಡಿತನಲ್ಲಿ ಬಿದ್ದನು. ಆಗ ಅವನ ದೇಹದಿಂದ ಅತಿ ಪ್ರಭೆಯುಳ್ಳ ತೇಜಸ್ಸೊಂದು ಎದ್ದು ಆಕಾಶವನ್ನು ಸೇರಿ ಮೃಗಶೀರ್ಷವೆಂಬ ನಕ್ಷತ್ರವಾಯಿತು. ಶಿವನು ಆರ್ದ್ರ ನಕ್ಷತ್ರನಾಗಿ ಮೃಗಶಿರ ನಕ್ಷತ್ರನಾದ ಬ್ರಹ್ಮನನ್ನು ಪೀಡಿಸುತ್ತಾ ಹಿಂಬಾಲಿಸಿದನು. ಬ್ರಾಹ್ಮಣರೇ, ಈಗಲೂ ಶಿವನು ಬೇಡನ ರೂಪದಿಂದ ಆಕಾಶದಲ್ಲಿ ಮೃಗಶಿರ ಹತ್ತಿರದಲ್ಲಿದ್ದು ಸ್ಪಷ್ಟವಾಗಿ ಕಾಣುತ್ತಾನೆ. ಹೀಗೆ ಶಿವನು ಬ್ರಹ್ಮನನ್ನು ಕೊಲ್ಲಲು ಗಾಯತ್ರಿ ಸರಸ್ವತಿಯರು ಪತಿಯಿಲ್ಲದೆ ದುಃಖಗೊಂಡು ಬ್ರಹ್ಮನನ್ನು ಬದುಕಿಸಲು ಅಪೇಕ್ಷೆಯಿಂದ ಈಗ ಏನನ್ನು ಮಾಡೋಣವೆಂದು ಪರಸ್ಪರ ಆಲೋಚಿಸಿ ಪತಿಯನ್ನು ಬದುಕಿಸಲೋಸುಗ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಲು ಶಿವನ ಸರ್ವೋತ್ತಮ ಸ್ಥಾನವಾದ ಗಂಧಮಾದನ ಪರ್ವತಕ್ಕೆ ಹೋದರು. ಆ ಗಾಯತ್ರಿ ಸರಸ್ವತಿಯರು ತಮ್ಮ ಸ್ನಾನಕ್ಕಾಗಿ ತಮ್ಮ ಹೆಸರಿನಿಂದ ಪಾಪನಾಶಕವಾದ 2 ತೀರ್ಥಗಳನ್ನು ನಿರ್ಮಿಸಿದರು. ಅಲ್ಲಿ ಅವರಿಬ್ಬರು ನಿತ್ಯವೂ ತ್ರಿಕಾಲ ಸ್ನಾನಗೈದು ಬಹುಕಾಲದವರೆಗೆ ಆಹಾರವಿಲ್ಲದವರು, ಕಾಮಕ್ರೋಧಾದಿಗಳನ್ನು ತ್ಯಜಿಸಿದವರು, ಅತಿ ಕಠಿಣವಾದ ವ್ರತವುಳ್ಳವರು, ಶಿವನ ಧ್ಯಾನದಲ್ಲಿ ನಿರತರು, ಪಂಚಾಕ್ಷರ ಮಹಾಮಂತ್ರವನ್ನು ಜಪಿಸುವವರು ಆಗಿ ಶಿವನನ್ನು ಉದ್ದೇಶಿಸಿ ಪತಿ ಜೀವನಕ್ಕಾಗಿ ತಪಸ್ಸನ್ನು ಮಾಡಿದರು. ಅವರ ತಪಸ್ಸಿನಿಂದ ಸಂತುಷ್ಟನಾದ ಮಹೇಶ್ವರನು ತಪಸ್ಸಿಗೆ ಫಲವನ್ನು ಕೊಂದನು. ಬಳಿಕ ಗಾಯತ್ರಿ ಸರಸ್ವತಿಯರು ಹತ್ತಿರ ಬಂದಿರುವವನು, 2 ಪಾರ್ಶ್ವಗಳಲ್ಲಿಯೂ ಗಣೇಶ ಷಣ್ಮುಖರಿಂದ ಸೇವಿಸಲ್ಪಡುತ್ತಿರುವವರು, ಸ್ತುತಿಸಲು ಯೋಗ್ಯನೂ ದಯಾಳುವೋ ಆದ ಶಿವನನ್ನು ಸ್ತುತಿಸಿದರು. ಗಾಯತ್ರಿ ಸರಸ್ವತಿಯರು ಹೇಳುತ್ತಾರೆ, ನಿವಾರಿಸಲಾಗದ ಸಂಸಾರವೆಂಬ ಕತ್ತಲೆಯನ್ನು ನಾಶ ಮಾಡುವವನು, ಉರಿಯುತ್ತಿರುವ ಜ್ವಾಲೆಗಳಿಂದ ಭಯಂಕರವಾದ ಕಾಲಕೂಟ ವಿಷವನ್ನು ಭಕ್ಷಿಸಿದವನು ಆದ ಓ ಮಹೇಶ್ವರ, ನಿನಗೆ ನಮಸ್ಕಾರವು. ಜಗತ್ತುಗಳನ್ನು ಮೋಹಗೊಳಿಸುವ ಮನ್ಮಥನನ್ನು ಕೊಂದವನು, ಜಗತ್ತನ್ನು ನಾಶಗೊಳಿಸುವ ಕ್ರೂರನಾದ ಯಮನನ್ನು ನಿಗ್ರಹಿಸಿದವನು ಆದ ಓ ಮಹೇಶ್ವರ, ನಿನಗೆ ನಮಸ್ಕಾರವು. ಗಂಗೆಯ ಅಲೆಗಳಿಂದ ಕೂಡಿದ ಜಟಗಳನ್ನು ಧರಿಸಿದವನು, ಬಾಲ ಚಂದ್ರಮೌಳಿಯೂ ಆದ ಓ ವಿರೂಪಾಕ್ಷ, ನಿನಗೆ ನಮಸ್ಕಾರವು. ಪಿನಾಕ ಧನುಸ್ಸಿನ ಠಂಕಾರದಿಂದ ಹೆದರಿಸಿದ ತ್ರಿಪುರಾಸುರನುಳ್ಳವನು, ನಾನಾ ಬಗೆಯ ಜಗತ್ತುಗಳನ್ನು ಸೃಷ್ಟಿಸುವ ಬ್ರಹ್ಮನ ಮಸ್ತಕವನ್ನು ಕತ್ತರಿಸಿದವನು ಆದ ಎಲೈ ಮಹೇಶ್ವರನೇ, ನಿನಗೆ ನಮಸ್ಕಾರವು. ಶಾಂತವಾದ ಶುದ್ಧ ದಯಾ ದೃಷ್ಟಿಯಿಂದ ಮಾರ್ಕಂಡೇಯನನ್ನು ಕಾಪಾಡಿದವನು, ಗಿರಿಜೆಯ ರಮಣನು ಆದ ಓ ಶಂಕರ, ನಿನಗೆ ನಮಸ್ಕಾರವು. ಮರೆಹೊಕ್ಕ ನಮ್ಮನ್ನು ಕಾಪಾಡು. ಮಹೇಶ್ವರನು ಜಗದೊಡೆಯನು, ತ್ರಿಪುರ ನಾಶಕನು, ಲೋಕ ವಿಲಕ್ಷಣ ದೇವಕರಣೆ, ಮರೆಹೊಕ್ಕ ನಮ್ಮನ್ನು ಕಾಪಾಡು. ಹೀಗೆ ಅವರಿಬ್ಬರು ಸ್ತುತಿಸಲು ಮಹೇಶ್ವರನು ಸಂತೋಷದಿಂದ ಗಾಯತ್ರಿ ಸರಸ್ವತಿಯರನ್ನು ಕುರಿತು ಹೀಗೆಂದನು. ಮಹಾದೇವನು ಹೇಳುತ್ತಾನೆ, ಎಲ್ಲವೂ ಗಾಯತ್ರಿ ಸರಸ್ವತಿಯರೇ, ನಿಮ್ಮ ವಿಷಯದಲ್ಲಿ ನಾನು ಸಂತುಷ್ಟನಾಗಿರುವೆನು. ನೀವು ನಿಮಗೆ ಇಷ್ಟವಾದ ವರವನ್ನು ಕೇಳಿಕೊಳ್ಳಿರಿ.
ಶಿವನು ಹೀಗೆ ನುಡಿಯಲು ಗಾಯತ್ರಿ ಸರಸ್ವತಿಯರು ದಯಾಳುವಾದ ಅವನನ್ನು ಕುರಿತು ಎಂತೆಂದರು. ಗಾಯತ್ರಿ ಸರಸ್ವತಿಯರು ಹೇಳುತ್ತಾರೆ, ಓ ಸರ್ವೇಶ್ವರ, ನಮ್ಮ ಪತಿಯಾದ ಬ್ರಹ್ಮನನ್ನು ದಯೆಯಿಂದ ಬದುಕಿಸು. ತ್ರಿಪುರವನ್ನು ನಾಶಗೊಳಿಸಿದ ಎಲೈ ಶಂಕರನೇ, ನೀನು ನಮಗೆ ತಂದೆಯು, ನಾವು ನಿನ್ನ ಮಕ್ಕಳು. ಆದುದರಿಂದ ಪತಿಯನ್ನಿತ್ತು ಕಾಪಾಡು. ಎಲೈ ಬ್ರಾಹ್ಮಣೋತ್ತಮರೇ, ಆ ಗಾಯತ್ರಿ ಸರಸ್ವತಿಯರು ಹೀಗೆ ಶಿವನನ್ನು ಬೇಡಿಕೊಳ್ಳಲು ಅವನು ಹಾಗೆಯೇ ಆಗಲೆಂದು ಅವರನ್ನು ಕುರಿತು ಹೇಳಿ ಅದೇ ಬ್ರಹ್ಮನ ದೇಹವನ್ನು ತಲೆಯೊಡನೆ ಸೇರಿಸಲು ಉತ್ಸುಕನಾಗಿ ನಂದಿ ಭೃಂಗಿ ಮೊದಲಾದ ಭೂತಗಳಿಂದ ಆ ಬ್ರಹ್ಮನ ದೇಹವನ್ನು ತನ್ನ ದೇಹವನ್ನು ತಲೆಗಳೊಡನೆ ತರಿಸಿ ಆ ಗಾಯತ್ರಿ ಸರಸ್ವತಿಯರ ಸಮ್ಮುಖದಲ್ಲಿಯೇ ಸೇರಿಸಿದನು. ಶಿವನು ಹಾಗೆ ಶಿರಸ್ಸನ್ನು ಸೇರಿಸಲು ಚತುರ್ಮುಖನು ಕೂಡಲೇ ನಿದ್ರಿಸಿದವನು ಎದ್ದಂತೆ ಮೇಲಕ್ಕೆ ಎದ್ದನು. ಬಳಿಕ ಅವನು ಚಂದ್ರಮೌಳಿಯಾದ ಶಂಕರನನ್ನು ಪತ್ನಿಯರೊಡನೆ ಉತ್ತಮ ವಾಣಿಗಳಿಂದ ಸ್ತುತಿಸಿದನು. ಬ್ರಹ್ಮನು ಸ್ತುತಿಸುತ್ತಾನೆ, ದೇವತೆಗಳಿಗೆ ಅಧಿಪತಿಯಾದ ಇಂದ್ರನಿಗೆ ಒಡೆಯನು ದಯಾಳುವೋ ಆದ ಶಂಕರನೇ, ನಿನಗೆ ನಮಸ್ಕಾರವು. ನಿಷಿದ್ಧಾಚಾರದಿಂದ ನನ್ನನ್ನು ಕಾಪಾಡು. ನಿನ್ನ ಕೃಪೆಯಿಂದ ನನ್ನ ಮನಸ್ಸು ನಿಷಿದ್ಧಾಚಾರದಲ್ಲಿ ಪ್ರವರ್ತಿಸದಂತೆ ರಕ್ಷಿಸು ಎಂದೆನ್ನಲು ಪಾರ್ವತಿ ಪತಿಯಾದ ಶಂಕರನು ಬ್ರಹ್ಮನನ್ನು ಕುರಿತು ಹಾಗೆಯೇ ಆಗಲೆಂದನು. ನೀನು ಇನ್ನು ಮುಂದೆ ಮರಳಿ ಪ್ರಮಾದಕ್ಕೀಡಾಗಬೇಡ. ನಾನು ಯಾವಾಗಲೂ ದುರ್ಮಾರ್ಗದಲ್ಲಿ ಪ್ರವೃತ್ತರಾದವರನ್ನು ಶಿಕ್ಷಿಸುವವನಾಗಿದ್ದೇನೆ. ದ್ವಿಜವರಿಯರೇ, ಮಹಾದೇವನು ಚತುರ್ಮುಖನನ್ನು ಕುರಿತು ಹೀಗೆಂದು ಗಾಯತ್ರಿ ಸರಸ್ವತಿಯರನ್ನು ಸಂತೋಷಗೊಳಿಸುತ್ತಾ ಇಂತೆಂದನು. ಮಹಾದೇವನು ಹೇಳುತ್ತಾನೆ, ಗಾಯತ್ರಿ ಸರಸ್ವತಿ, ನನ್ನ ಅನುಗ್ರಹದಿಂದ ನಿಮ್ಮ ಪತಿಯಾದ ಚತುರ್ಮುಖನು ಬದುಕಿ ಬಂದಿರುವನು. ಇವನೊಡನೆ ನೀವು ಶೀಘ್ರವಾಗಿ ಬ್ರಹ್ಮಲೋಕಕ್ಕೆ ತೆರಳಿರಿ. ನಿಮ್ಮ ಸನ್ನಿಧಾನದಿಂದ ಈ ಕುಂಡದಲ್ಲಿ ಸ್ನಾನ ಮಾಡುವ ನರರಿಗೆ ಸಾಯುಜ್ಯ ರೂಪವಾದ ಮೋಕ್ಷವಾಗುವುದು. ನಿಮ್ಮ ಗಾಯತ್ರಿ ಸರಸ್ವತಿ ಎಂಬ ಹೆಸರಿನಿಂದಲೇ ಈ ತೀರ್ಥವು ಸಮಸ್ತ ಲೋಕಗಳಲ್ಲಿ ಸ್ಥಿರವಾದ ಪ್ರಸಿದ್ಧಿಯನ್ನು ಪಡೆಯುವುದು. ಈ ಎರಡು ತೀರ್ಥಗಳು ಸಕಲ ತೀರ್ಥಗಳಿಗೆ ಶುದ್ಧಿಯನ್ನು ಕೊಡುವವು, ಮಹಾಪಾತಕವನ್ನು ಪರಿಹರಿಸುವವು, ಅತ್ಯಂತ ಶಾಂತಿಯನ್ನು ಉಂಟುಮಾಡುವವು, ಸಕಲ ಇಷ್ಟಗಳನ್ನು ಕೊಡುವವು, ನನ್ನ ಅನುಗ್ರಹವನ್ನು ಉಂಟುಮಾಡುವವು, ವಿಷ್ಣುವಿಗೆ ಪ್ರೀತಿಯನ್ನು ಉಂಟುವವು ಆಗುವವು. ಇವುಗಳಿಗೆ ಸಮಾನವಾದ ತೀರ್ಥವು ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇಲ್ಲಿ ಸ್ನಾನ ಮಾಡುವುದರಿಂದ ಸಮಸ್ತ ಜನರ ಸಕಲ ಇಷ್ಟಾರ್ಥಗಳು ಲಭಿಸುವವು. ಈ ಎರಡು ಕುಂಡಗಳನ್ನು ನೀವು ನಿರ್ಮಿಸಿರುವುದರಿಂದ ನಿಮ್ಮ ಹೆಸರಿನಿಂದಲೇ ಇವು ಲೋಕದಲ್ಲಿ ಪ್ರಸಿದ್ಧವಾಗುವವು. ಗಾಯತ್ರ್ಯುಪಾಸನೆಯನ್ನು ಔಪಾಸನವನ್ನು ಪಂಚಯಜ್ಞಗಳನ್ನು ಮಾಡದವರು ಈ ಕುಂಡಗಳಲ್ಲಿ ಸ್ನಾನ ಮಾಡುವುದರಿಂದ ಅವುಗಳ ಫಲವನ್ನು ಪಡೆಯುವರು. ನಿತ್ಯ ಕರ್ಮವನ್ನು ಆಚರಿಸದ ಇತರ ಪಾತಕಿಗಳು ಈ ಕುಂಡಗಳಲ್ಲಿ ಮಿಂದರೆ ಶುದ್ಧರಾಗುವರು. ಮಹೇಶ್ವರನು ಸರಸ್ವತಿ ಗಾಯತ್ರಿಯರನ್ನು ಕುರಿತು ಹೀಗೆ ಹೇಳಿ ಅಲ್ಲಿ ಎಲ್ಲರೂ ನೋಡುತ್ತಿರುವಾಗಲೇ ಕ್ಷಣ ಕಾಲದಲ್ಲಿಯೇ ಮಾಯವಾದನು. ಎಲೈ ಬ್ರಾಹ್ಮಣೋತ್ತಮರೇ, ತರುವಾಯ ಗಾಯತ್ರಿ ಸರಸ್ವತಿಯರು ಪತಿಯನ್ನು ಪಡೆದು ಅವನೊಡನೆ ಸಂತೋಷದಿಂದ ಬ್ರಹ್ಮಲೋಕಕ್ಕೆ ತೆರಳಿದರು. ಶ್ರೀ ಸೂತನು ಹೇಳುತ್ತಾನೆ, ಹೀಗೆ ಗಂಧಮಾದನ ಪರ್ವತದಲ್ಲಿ ಗಾಯತ್ರಿ ಸರಸ್ವತಿಯರ ಸನ್ನಿಧಾನಕ್ಕೆ ಕಾರಣವನ್ನು ನಿಮಗೆ ಹೇಳಿರುವೆನು. ಈ ಅಧ್ಯಾಯವನ್ನು ಭಕ್ತಿಯಿಂದ ಹೇಳುವವನು ಈ ಎರಡು ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದ ಫಲವನ್ನು ನಿಶ್ಚಯವಾಗಿಯೂ ಪಡೆಯುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಗಾಯತ್ರಿ ಸರಸ್ವತಿ ಸನ್ನಿಧಾನ ಕಥನವೆಂಬ 40ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.